ರಸ್ತೆಗೆ ಬಾಗಿ ನಿಂತಂತ ವಿದ್ಯುತ್ ಕಂಬಗಳು ಜೀವ ಭಯದಿಂದ ರಸ್ತೆಯಲ್ಲಿ ಜನ ಸಂಚಾರವನ್ನ ಮಾಡುವಂತ ಪರಿಸ್ಥಿತಿ. ಇದು ದೊಡ್ಡಬಳ್ಳಾಪುರದ ಕಾರ್ಲಾಪುರ ಜನಕ್ಕೆ ಭಯವನ್ನ ಹುಟ್ಟಿಸಿದೆ. ಯಾರು ತಾನೇ ಭಯ ಪಡಲ್ಲ ಹೇಳಿ? ಯಾಕೆಂದ್ರೆ ರಸ್ತೆಗೆ ಬಾಗ್ಕೊಂಡು ಆ ವಿದ್ಯುತ್ ಕಂಬಗಳು ಬಗ್ಗಿದಾವೆ ಅಂದ್ರೆ ಯಾರಿಗಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಯಾವತ್ತಾದ್ರೂ ಬಿದ್ವು ಅಂತನೋ ಅಥವಾ ಯಾವುದೋ ಒಂದು ಲಾರಿ ಹೋಗ್ಬೇಕಾದ್ರೆ ಈ ಒಂದು ಅವಘಡ ಸಂಭವಿಸ್ತು ಅಂದ್ರೆ ಯಾವ್ದಾದ್ರೂ ಜೀವಗಳು ಹೋಗ್ಬಿಡ್ತವೆ ಅನ್ಯಾಯವಾಗಿ. 2 ದಿನದಿಂದ ರಸ್ತೆಗೆ ಬಾಗಿ ನಿಂತಿದ್ದಾವೆ ವಿದ್ಯುತ್ ಕಂಬಗಳು. ದೊಡ್ಡ ದೊಡ್ಡ ವಾಹನಗಳು ಸಂಚರಿಸಲಿಕ್ಕೆ ಅಸಾಧ್ಯವಾಗುವಂತ ಪರಿಸ್ಥಿತಿ ಕೂಡ ಅಲ್ಲಿದೆ. ಅನಾಹುತಕ್ಕಾಗಿ ಕಾದು ನಿಂತಿದ್ದಾವೆ ಕಂಬಗಳು, ಆದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ತುಮಕೂರಿಂದ ಒಂದ್ ಕಡೆ ಆದ್ರೆ ಇಲ್ಲಿ ದೊಡ್ಡಬಳ್ಳಾಪುರದೇ ಒಂದ್ ಕತೆ. ಕಾರ್ಲಾಪುರ ಆ ಊರಿನ ಬಳಿ ಇರುವಂತ ರಸ್ತೆಯಲ್ಲಿ ಹೆಂಗ್ ಬಾಗಿ ನಿಂತಿದಾವೆ ಅನ್ನೋದನ್ನ ಗಮನಿಸಬಹುದು ನೀವು. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಬಿದ್ದುಬಿಡ್ತವೆ ಕೆಳಗಡೆ. ಏನೋ ಒಂದ್ ಕಡೆ ಯಾವ್ದಾದ್ರು ಒಂದು ದೊಡ್ಡ ಗಾಡಿನೂ ಕೂಡ ಓಡಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಜಾಗದಲ್ಲಿ, ಹಂಗಿದೆ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲೂ ಕೂಡ 2-3 ದಿನ ಆದ್ರೂ ಅದನ್ನ ಸರಿ ಮಾಡುವಂತ ಗೋಜಲಿಗೆ ಹೋಗಿಲ್ಲ ಅಲ್ಲಿರುವಂತ ಅಧಿಕಾರಿಗಳು. ಒಂದ್ ಕಡೆ ಗ್ರಾಮದವರು ಕಂಪ್ಲೇಂಟ್ ಮಾಡಿದರೋ ಇಲ್ವೋ ಗೊತ್ತಿಲ್ಲ, ಕಂಪ್ಲೇಂಟ್ ಮಾಡಬೇಕು ಅಂತಾನೆ ಇಲ್ಲ. ಯಾಕೆಂದ್ರೆ ಇಂಥ ವಿಚಾರಗಳು ಬೇಗ ಗೊತ್ತಾಗ್ಬಿಡುತ್ತೆ KEB ಆಫೀಸ್ನವ್ರಿಗೆ. ಆದ್ರೆ ಇದುವರೆಗೂ ಕೂಡ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ಬೇರೆ ಯಾರಾದ್ರೂ ಆರ್ಡರ್ ಮಾಡಬೇಕು ಅಂತನ ಮುಂದೆ ಯಾವಾಗ್ಲಾದ್ರೂ ಚೇಂಜ್ ಮಾಡೋಣ, ಆಮೇಲೆ ಬೇಕಾದ್ರೆ ಸರಿ ಮಾಡೋಣ ಅನ್ನುವಂಥ ಒಂದು ದಪ್ಪ ಚರ್ಮದಲ್ಲೇ ಸುಮ್ಮನೆ ಮನೇಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡಿದಾರೋ ಗೊತ್ತಿಲ್ಲ. ಬಟ್ ಅಲ್ಲಿನ ಜನ ಮಾತ್ರ ಕೇಳ್ತಾ ಇದ್ದಾರೆ ಅದು ಯಾವಾಗ ಬೇಗ ಸರಿ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮನು ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮನು, ಇದ್ರ ಬಗ್ಗೆ ಗೊತ್ತಿಲ್ವಾ ಇನ್ನು KEB ಅವ್ರಿಗೆ? ಪೃಥ್ವಿ, ಏನು ಸಾರ್ವಜನಿಕರು KEB ಏನು ಗಮನಕ್ಕೆ ತಂದಿದ್ರು ಸಹ KEB ಅವರು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ವರಲಕ್ಷ್ಮಿ ಹಬ್ಬ ಆಗಿರೋ ಹಿನ್ನೆಲೆಯಲ್ಲಿ KEB ಅವರು ರಜೆ ಇದ್ದೀವಿ, ನಾಳೆ ತಪ್ಪಿದ್ರೆ ನಾಡಿದ್ದು ಬಂದು ಮಾಡ್ಕೊಡ್ತೀವಿ ಅನ್ನುವಂತ ಲೇಜಿ ಉತ್ತರವನ್ನು ಸಹ ನೀಡ್ತಿದ್ದಾರೆ. ಈ ಪ್ರಮುಖ ರಸ್ತೆ ಏನು ಕಾರ್ಲಾಪುರ ಎಂಬ ಪ್ರಮುಖ ರಸ್ತೆ ಯಲಹಂಕಕ್ಕೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ರಸ್ತೆ ಆಗಿದ್ದು, ಇಲ್ಲಿ ಪ್ರತಿನಿತ್ಯ 106 ವಾಹನಗಳು ಅಂದ್ರೆ ಭಾರಿ ವಾಹನಗಳು ಸಹ ಸಂಚಾರ ಮಾಡೋದ್ರಿಂದ ಆ ಲೈನ್ಗಳು ಏನೋ ರಸ್ತೆಗೆ ಅಡ್ಡಲಾಗಿ ಮನಿಕೊಂಡಿರೋದ್ರಿಂದ ಭಾರಿ ಕರೆಂಟ್ ಪಾಸ್ ಆಗ್ತಿದ್ಯಾ ಕಂಬದಲ್ಲಿ? ಇನ್ನು ಎಷ್ಟಾಗಿದೆ ಕರೆಂಟ್ ಪಾಸ್ ಆಗ್ತಿದ್ಯಾ ಮನು? ಆ ಕಂಬದಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆಯಾ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಸೋಮವಾರದಿಂದ ರಾಜ್ಯದಲ್ಲಿ ಶಾಲೆ ಕಾಲೇಜು ಆರಂಭವಾಗ್ತಾ ಇದೆ. ಪಾಸಿಟಿವಿಟಿ ರೇಟ್ 2%ಗಿಂತ ಕಡಿಮೆ ಇರುವಂತ ಕಡೆ ಮಾತ್ರ ಆರಂಭ ಮಾಡ್ತಾ ಇರುವಂಥದ್ದು, ಜಾಸ್ತಿ ಇರುವ ಕಡೆ ಆರಂಭ ಮಾಡ್ಲಾಗ್ತಾ ಇಲ್ಲ. ಉಡುಪಿ ಜಿಲ್ಲೆಯಲ್ಲಿ ಸದ್ಯ ಶಾಲೆಗಳನ್ನ ತೆರೆಯಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಜಿಲ್ಲೆಯ ಪಾಸಿಟಿವಿಟಿ ರೇಟ್ 2%ಕ್ಕಿಂತ ಹೆಚ್ಚಿದೆ. ಪಾಸಿಟಿವಿಟಿ ರೇಟ್ 2%ಕ್ಕಿಂತ ಕಡಿಮೆ ಆದ್ರೆ ಮಾತ್ರ ಶಾಲೆ ಆರಂಭ ಮಾಡಲಾಗುತ್ತಂತೆ ಉಡುಪಿ ಜಿಲ್ಲೆಯಲ್ಲಿ. ಇದ್ರ ಬಗ್ಗೆ ಉಡುಪಿ ಜಿಲ್ಲಾಧಿಕಾರಿ ಆಗಿರುವಂತ ಜಿ ಜಗದೀಶ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಪಾಸಿಟಿವಿಟಿ ರೇಟ್ 2%ಗಿಂತ ಜಾಸ್ತಿ ಇರುವಂತಹ ಕಡೆ ಶಾಲೆಯನ್ನ ಆರಂಭ ಮಾಡೋದಿಲ್ಲ ಅಂತ ಈಗ ಆಲ್ರೆಡಿ ಸರ್ಕಾರ ಹೇಳಿತ್ತು. ಅದೇ ರೀತಿಯಾಗಿ ಉಡುಪಿಯಲ್ಲಿ 2%ಗಿಂತ ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಶಾಲೆ ಆರಂಭ ಇಲ್ಲ. ಉಡುಪಿ ಜಿಲ್ಲೆಯಲ್ಲಿ 2%ಗಿಂತ ಪಾಸಿಟಿವಿಟಿ ರೇಟ್ ಕಡಿಮೆ ಆದಂತ ಸಂದರ್ಭದಲ್ಲಿ ಶಾಲೆಯನ್ನ ಆರಂಭ ಮಾಡ್ತೀವಿ ಅಂತ ಅಲ್ಲಿನ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನಾ? ಲಸಿಕೆ ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ? ಈ ರೀತಿಯಾಗಿ 10 ಹಲವು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಇರುವಂಥದ್ದು. ಅದಕ್ಕೆ ನಿಮಗೆ ಉತ್ತರ ಬೇಕು ಅಂದರೆ ನಮ್ಮ ನಂಬರ್ 7977773753 ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು, ನಿಮ್ಮ ಅನುಮಾನ ಏನು ಅಂತ ಕಳುಹಿಸಿ. ಅದೇ ನಂಬರಿಂದ ನಿಮಗೆ ಉತ್ತರ ಸಿಗುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.